ಇಲ್ಲಿ ಇಲ್ಲಿ ಕ್ಯಾಮ್ರಾ ನೋಡ comes in after 4 senior Aam Aadmi Party in the ED custody and definitely ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾನಿಸ್ ಫ್ಯಾಂಟಸಿ ಕನ್ನಡ. ಫ್ರೆಂಡ್ಸ್, ನಾವು ಬಂದಿದ್ದೀವಿ ಹಾಸನ ಡಿಸ್ಟಿಕ್ಗೆ. ಸೊ ಹಾಸನ ಡಿಸ್ಟಿಕ್ ಅಂತಂದರೆ ಬೇಲೂರು, ಹಳೆಬೀಡು. ಸೊ ಅಲ್ಲಿಂದ ಮುಂದೆ ನಾವು ಚಿಕ್ಕಮಗಳೂರಿಗೆ ಪ್ರಯಾಣ ಬೆಳೆಸೋರಿದ್ದೀವಿ. ಸೊ ಮಧ್ಯದಲ್ಲಿ ನಾವು ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ದೀವಿ. ನಮ್ಮ ಮನೆಯವ್ರು ಏನೋ ಜೋಕ್ ಮಾಡ್ತಾ ವಿಡಿಯೋ ತೆಗಿತಾ ಇದ್ದರು. ಜಸ್ಟ್ ನಾನು ಹಾಗೆ ಮಾತಾಡ್ತಾ ಇದ್ದೆ. ಇನ್ನು ತಿಂಡಿನೂ ತಿನ್ಕೊಂಡು ಬಿಡೋಣ. ಬೆಳಗ್ಗೆ 4 ಗಂಟೆಗೆ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿರೋದು. ಸೊ ಮಕ್ಕಳು ಹಸ್ಕೊಂಡಿದ್ರು. ಸೊ ಸ್ವಲ್ಪ ನಿದ್ದೆ ಎಲ್ಲ ಮಾಡಿ ಎದ್ದಿದ್ವಿ. 7:30 ಆಗಿದೆ ಅನಿಸುತ್ತೆ ಈಗ. ಸೊ 7:30 ನಮ್ಮ ಬ್ರೇಕ್ಫಾಸ್ಟ್ ಟೈಮು. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ಇನ್ನು ನೋಡ್ತಾ ಇದ್ದೀರ ಸುತ್ತಮುತ್ತ ಹಚ್ಚ ಹಸಿರಾದಂತಹ ವಾತಾವರಣ. ಇನ್ನೊಂದು ಇಲ್ಲಿಂದ 1 ಅವರ್ ಟೈಮ್ ಇದೆ. ಸೊ ನಾವು ಹಳೆಬೀಡಿಗೆ ತಲುಪೋದಕ್ಕೆ ಹತ್ರ ನಾವು ಹಾಸನದ ಹತ್ರ ಇದ್ದೀವಿ ಅಂತ ಹೇಳ್ಬೋದು. ಇನ್ನು ಹಳೆಬೀಡನ್ನು ತಲುಪಿದ್ವಿ. ಹಳೆಬೀಡಿಗೆ ಹೋದ ತಕ್ಷಣ ಸ್ವಲ್ಪ ಬಿಸಿಲಲ್ಲಿ ಹೋಗಿದ್ವಲ್ವ, ಸಿಕ್ಕಾಪಟ್ಟೆ ಬಿಸಿಲು. ಸೊ ಸ್ವಲ್ಪ ನೆರಳಲ್ಲಿ ನಿಂತ್ವಿ. ಇನ್ನು ಮುಂದೆ ಹೋಗೋಣ. ಹಳೆಬೀಡು ಒಳಗಡೆ ಎಲ್ಲ ಹೋಗ್ಬಿಟ್ಟು ಮಕ್ಕಳಿಗೆ ತೋರಿಸೋಣ. ತುಂಬ ವರ್ಷಗಳ ನಂತರ ನಾವು ಬಂದಿರೋದು. ಸೊ ಫ್ಯಾಮಿಲಿ ಜೊತೆ ಬಂದಿರೋದು ಫಸ್ಟ್ ಟೈಮ್ ಇದೇನೆ. ಸೊ ತುಂಬ ವರ್ಷಗಳೇ ಆಗಿತ್ತು ಹಳೆಬೀಡು ನೋಡಿಬಿಟ್ಟು. ಮಕ್ಳಿಗೂ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಮಕ್ಕಳು ಖುಷಿ ಪಟ್ಬಿಟ್ರು ತುಂಬಾ. ಈಗ ಮೊದಲಿಗೆ ನನ್ನ ಮಗನಿಗೆ ಆದರೆ ಇದೆಲ್ಲ ಕೆಲವೊಂದು ಲೆಸನ್ಸಲ್ಲೆಲ್ಲ ಇರುತ್ತೆ. ಸೊ ಅವ್ರಿಗೆ ಸೋಷಲ್ ಸ್ಟಡೀಸ್ ಇರೋದ್ರಿಂದ ಅವ್ರಿಗೆ ಹೊಯ್ಸಳ ಎಂಪೈರು ಆ ಥರದ್ದೆಲ್ಲ ಇರುತ್ತಲ್ವ. ಸೊ ಅದರಲ್ಲಿ ಸ್ವಲ್ಪನಾದರೂ ಓದ್ಕೊಂಡಿರ್ತಾನೆ ಅವನು. ಸ್ವಲ್ಪ ಅವನು ತಿಳ್ಕೊಳ್ತಾನೆ. ನನ್ನ ಮಗಳಿಗೆ ಅಷ್ಟೊಂದು ಗೊತ್ತಿಲ್ಲ ಇನ್ನೂ. ಸೊ ಮುಂದೆ ತಿಳ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಸೊ ಯಾವಾಗಲೂ ಪ್ರತಿ ವರ್ಷವೂ ಹೋಗಿದ್ದ ಸ್ಥಳಕ್ಕೆ ಹೋದ್ರೂ ಮಕ್ಕಳಿಗೆ ಬೇಜಾರಾಗುತ್ತೆ. ಕೆಲವೊಂದಿಷ್ಟು ಈ ಥರದ ಇತಿಹಾಸಗಳನ್ನೆಲ್ಲ ತಿಳ್ಕೊಬೇಕು ಅಂದರೆ ನಾವು ಈ ಥರದ ಪ್ರವಾಸಿ ಮಂದಿರಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಲ್ಲಿ ತಪ್ಪೇನೂ ಇಲ್ಲ ಅನ್ನಿಸ್ತು. ಹಾಗಾಗಿ ಇನ್ನು ಗೊತ್ತೇ ಇದೆ, ಎಲ್ಲಾದರೂ ಈ ಥರ ಹೊರಗಡೆ ಬಂದಾಗ ವೀಡಿಯೋ ಮಾಡ್ಕೊಳ್ಳೋದು, ಫೋಟೋ ತೆಗೆಸ್ಕೊಳ್ಳೋದು ಎಲ್ರದ್ದು ಒಂದು ಹವ್ಯಾಸನೇ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸುತ್ತಲೂ ಹುಲ್ಲು, ಹಚ್ಚ ಹಸಿರಾದಂತಹ ಹುಲ್ಲು, ಜೊತೆಗೆ ಗಿಡ ಮರಗಳಂತೂ ಎಷ್ಟು ಗ್ರೀನರಿ ಆಗಿತ್ತಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು. ಇಲ್ಲಿ ಮಳೆ ಇಲ್ಲ, ಜೊತೆಗೆ ನೀರಿಲ್ಲ. ಇಷ್ಟೊಂದು ಬಿಸಿಲಲ್ಲೂ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ವಾ, ತುಂಬಾ ಇಷ್ಟ ಆಯಿತು ನನಗೆ ಇಲ್ಲಿನ ಒಂದು ವಾತಾವರಣ ಅಂತ ಹೇಳ್ಬೋದು. ಇನ್ನು ಒಳಗಡೆ ಹೋಗ್ತಾ ಇದ್ವಿ. ಜೊತೆಗೆ ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ನನ್ನ ಮಗಳು ಮಾತ್ರ ತುಂಬಾ ಸ್ವೆಟ್ಟಿಂಗ್ ಆಗಿಬಿಟ್ಲು. ಅವಳಿಗೆ ಎಲ್ಲ ಮತ್ತು ಕರ್ಶಿಫಿಂದ ನೀಟಾಗಿ ಮುಖ ಎಲ್ಲ ಒರೆಸಿ ಅವಳಿಗೆ ಕೂಲಿಂಗ್ ಗ್ಲಾಸ್ ಕೊಟ್ಟರು ಅವಳು ಹಾಕ್ಕೊಳ್ತಾ ಇರಲಿಲ್ಲ, ತೆಗೆದು ಇಡ್ತಾಯಿದ್ಲು. ಇನ್ನು ಬರ್ತಾ ಎಂಟ್ರೆನ್ಸ್ಗೆ ನಮ್ಮ ಎಡಭಾಗದಲ್ಲಿ ಇರೋದು ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಸ್ಮರಿಸುತ್ತಾ, ಇನ್ನು ಈ ಕಡೆ ಅದ್ರ ಪಕ್ಕದಲ್ಲಿ ಬಲಭಾಗದಲ್ಲಿ ಹೊಯ್ಸಳೇಶ್ವರರ ಲಾಂಛನವೂ ಇತ್ತು. ಆ ಹೊಯ್ಸಳೇಶ್ವರರ ಲಾಂಛನವೂ ಸ್ವಲ್ಪ ಪತನಗೊಂಡಿತ್ತು ಅಂತ ಹೇಳ್ಬೋದು. ಕೆಲವೊಂದಿಷ್ಟು ರಾಜರ ಒಂದು ಆಳ್ವಿಕೆಯಿಂದ, ಕೆಲವೊಂದಿಷ್ಟು ಕಾರಣಗಳಿಂದ ಅಲ್ಲಿನ ಕೆಲವೊಂದು ವಿಗ್ರಹಗಳು ಅವಶೇಷ ಅಂದರೆ ಕೆಲವೊಂದಿಷ್ಟು ಕೈ ಕಾಲುಗಳಾಗಲಿ ಎಲ್ಲನೂ ಹಾಳಾಗಿತ್ತು ಅಂತ ಹೇಳ್ಬೋದು. ಇನ್ನು ಒಳಗಡೆ ಹೋಗೋಣ, ಹೇಗಿದೆ ಎಲ್ಲನೂ ನೋಡೋಣ. ತುಂಬಾ ವರ್ಷ ಆಗಿತ್ತು, ತುಂಬ ಖುಷಿಯಾಯಿತು. ಸೊ ಇನ್ನು ಇದು ಹೊಯ್ಸಳೇಶ್ವರರ ಲಾಂಛನ ಅಂತ ಹೇಳ್ಬೋದು. ಇನ್ನು ಹೊಯ್ಸಳರು ನಿರ್ಮಿಸಿರುವ ಅತಿ ದೊಡ್ಡ ಶಿವ ದೇವಾಲಯಗಳಲ್ಲಿ ಈ ದೇವಾಲಯನೂ ಒಂದು ಅಂತ ಹೇಳ್ಬೋದು. ಇಲ್ಲಿ 2 ದೇವಾಲಯಗಳಿದೆ. ಒಂದು ದೇವಾಲಯ ಶಾಂತಲೇಶ್ವರ ದೇವಾಲಯ, ಇನ್ನೊಂದು ಹೊಯ್ಸಳೇಶ್ವರ ದೇವಾಲಯ ಅಂತಲೂ ಹೇಳ್ಬೋದು. ಒಟ್ಟಾರೆ ಈ ದೇವಾಲಯಕ್ಕೆ 4 ಕಡೆಗಳಿಂದ ಬಾಗಿಲುಗಳಿದ್ದಾವೆ. ಇನ್ನು ಬನ್ನಿ ಮುಂದ್ಗಡೆ ಹೋಗೋಣ, ದೇವರ ದರ್ಶನನೂ ಮಾಡ್ಕೊಳ್ಳೋಣ. ಆದರೆ ನಾನು ಒಳಗಡೆ ವಿಡಿಯೋ ಮಾಡ್ಕೊಳ್ತೀನಿ, ಇಲ್ದಿದ್ರೆ ಇಲ್ಲ. ಏನಕ್ಕಂದರೆ ಕೆಲವೊಂದು ಗರ್ಭಗುಡಿಗಳಲ್ಲಿ ಹೆಚ್ಚು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿ, ಫೋಟೋ ತೆಗೆಯೋದಕ್ಕೆ ಆಗಲಿ ಅನುಮತಿ ಇರೋದಿಲ್ಲ. ಇನ್ನು ಕಾಲು ಮಾತ್ರ ಸಖತ್ತಾಗಿ ಬೆಂಕಿಯಲ್ಲಿ ಇಟ್ಟು ಥರನೇ ಹಾಕ್ತಾಯಿತ್ತು, ಅಷ್ಟೊಂದು ಸುಡ್ತಾಯಿತ್ತು.
ಇನ್ನು ಬರ್ತಾ ಎಂಟ್ರೆನ್ಸಲ್ಲಿ ನೋಡ್ತಾ ಇದ್ದೀರಲ್ವ, ಆ ಕಡೆ ಈ ಕಡೆ ನಂದಿ ಭೃಂಗಿ, ಇದು ಶಿವನ ವಾಹನವಾಗಿರೋದ್ರಿಂದ ಇವರು ಕಾವಲು ಕಾಯ್ತಾ ಇರ್ತಾರೆ ಅನ್ನೋದು ಇಲ್ಲಿನ ನಾವು ಇತಿಹಾಸದಿಂದ ತಿಳ್ಕೊಬೋದು. ಸೊ ಈ ಹಳೆಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು ಮುಂಚೆ. ಇದನ್ನು ನಾವು ದ್ವಾರ ಸಮುದ್ರ ಅಥವಾ ದೋರ ಸಮುದ್ರ ಅಂತ ಕರಿತಾ ಇದ್ರು ಅನ್ನೋದನ್ನು ನಾನು ಓದಿರೋದ್ರಲ್ಲಿ ತಿಳ್ಕೊಂಡಿರೋದು. ಅಂದರೆ ನಾವು ಓದಿರ್ತಕ್ಕಂಥ ಪಠ್ಯಕ್ರಮಗಳಲ್ಲಿ ಈ ಹಳೆಬೀಡನ್ನು ಮುಂಚೆ ದ್ವಾರ ಸಮುದ್ರ ಅಂತ ಕರಿತಾ ಇದ್ರು ಅನ್ನೋದು ನಾವು ಇತಿಹಾಸದಿಂದ ತಿಳ್ಕೊಬೋದು. ಹಳೆಬೀಡು ಅಂತ ಏನಕ್ಕೆ ಬಂತು ಅಂತಂದರೆ, ಕೆಲವೊಂದು ರಾಜರುಗಳ ಅಂದರೆ ದೆಹಲಿಯ ಸುಲ್ತಾನರಿಂದ ಈ ಒಂದು ದೇವಾಲಯದ ಮೇಲೆ 2 ಬಾರಿ ಲೂಟಿ ಆಗಿ ಕೆಲವೊಂದು ವಿಗ್ರಹಗಳು ಎಲ್ಲನೂ ಹಾನಿಗೊಳಗಾಗಿ ನಂತರ ಈ ಒಂದು ದ್ವಾರ ಸಮುದ್ರಕ್ಕೆ ಹಳೆಬೀಡು ಅಂತೇಳ್ಬಿಟ್ಟು ಹೆಸರು ಬಂತು ಅಂದ್ಬಿಟ್ಟು ನಾವು ಇಲ್ಲಿ ಕೆಲವೊಂದು ಗೈಡ್ಗಳು ಮಾಹಿತಿ ಕೊಡ್ತಾಯಿದ್ರು, ಅದ್ರ ಮುಖಾಂತರ ತಿಳ್ಕೊಂಡಿದ್ದಾಯಿತು. ಸೊ ಇದನ್ನು ಈಗ ಪಾಳು ಬಿದ್ದಿರೋದ್ರಿಂದ ಇದನ್ನು ಹಳೆಬೀಡು ಅಂತ ಕರೀತಾರೆ ಅಂತಲೂ ಇಲ್ಲಿ ಕೆಲವೊಂದು ಕಾರಣಗಳನ್ನ ಕೊಟ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ನಾವು ಕೆಲವೊಂದಿಷ್ಟನ್ನು ತಿಳ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಮಾಹಿತಿನ ತಿಳ್ಕೊಳ್ತಾ ಇದ್ವಿ. ಪ್ರತಿಯೊಂದು ವಿಗ್ರಹದ ನಾವು ವಾಸ್ತುಶಿಲ್ಪನ ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ಇಷ್ಟು ಡೀಟೇಲಾಗಿ ಕೆತ್ತಿದ್ರ ಆವಾಗಿನ ವಾಸ್ತುಶಿಲ್ಪ ಎಷ್ಟೊಂದು ನೈಪುಣ್ಯತೆಯನ್ನು ಪಡೆದಿತ್ತು ಅಂತ ನಾವು ತಿಳ್ಕೊಬೋದು. ಇನ್ನು ಇಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಏನಾಗಿದೆ ಅಂದರೆ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ ಶಿವನ ವಾಹನ ಅಂತ ಹೇಳಿದ್ವಲ್ವ, ನಂದಿ ಮತ್ತು ಭೃಂಗಿ ಇವರು ಕಾವಲು ಕಾಯ್ತಾ ಇದ್ದಾರೆ. ಸೊ ನಾನು ಮೇನ್ ಎಂಟ್ರೆನ್ಸ್ ಏನು ಇದ್ವಲ್ವ 2 ವಿಗ್ರಹ, ಅದೆರಡೂ ನಂದಿ ಭೃಂಗಿ ವಿಗ್ರಹಗಳು ಅಂತ ಹೇಳ್ಬೋದು. ಇನ್ನು ಈ ದೇವಸ್ಥಾನದ ಒಳಾಂಗಣದಲ್ಲಿ ಅನೇಕ ಪ್ರಾಣಿಗಳದ್ದು ಮತ್ತು ಅನೇಕ ಹೂಗಳ ಚಿತ್ರಗಳು ಜೊತೆಗೆ ಹಿಂದೂ ಮಹಾಕಾವ್ಯಗಳ ಕೆತ್ತನೆಗಳನ್ನು ನಾವು ಕಾಣ್ಬೋದು. ಇನ್ನು ಇಲ್ಲಿ ಶಿಲಾಬಾಲಕಿಯರ ಕೆತ್ತನೆಗಳಂತೂ ನಮ್ಮ ಮನಸ್ಸನ್ನು ಸೆಳೀತಾ ಇದ್ವು ಅಂತಲೂ ಹೇಳ್ಬೋದು. ಸೊ ಇದ್ರ ಸುತ್ತಲೂ ಒಂದು ಕಡೆನೂ ಎಲ್ಲಿನೂ ಗ್ಯಾಪ್ ಇಲ್ಲ, ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ, ಎಲ್ಲ ಕಡೆನೂ ಶಿಲಾಬಾಲಕೆನೇ, ಜೊತೆಗೆ ದರ್ಪಣ ಹಿಡ್ಕೊಂಡು ಕುಂಕುಮನ ಹಚ್ಕೊಳ್ತಾ ಇರೋದು, ಜೊತೆಗೆ ದುರ್ಗಾದೇವಿ ಅಲ್ಲದೆ ಪಾರ್ವತಿ ಪರಮೇಶ್ವರ, ಈ ರೀತಿ ಉಗ್ರ ನರಸಿಂಹ, ಒಟ್ಟಾರೆಯಾಗಿ ಹೇಳೋದಾದರೆ ಎಲ್ಲ ದೇವಾನುದೇವತೆಗಳ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ. ಪ್ರತಿಯೊಂದು ವಿಗ್ರಹಕ್ಕೂ ತನ್ನದೇ ಆದ ಕಥೆಗಳು ಇದ್ದಾವೆ ಅಂತಲೂ ಹೇಳ್ಬೋದು. ಇಲ್ಲಿ ಎಷ್ಟೊಂದು ರೀತಿಯ ಕಥೆಗಳನ್ನ ನಾವು ಕಾಣ್ಬೋದು ಈ ಒಂದು ವಾಸ್ತುಶಿಲ್ಪದಲ್ಲಿ ಅಂತಂದರೆ, ನನಗೆ ಗೊತ್ತಿರೋ ಹಂಗೆ ಮಹಾಭಾರತದ ಕಥೆನೂ ಇತ್ತು, ಸಮುದ್ರ ಮಂಥನದ ಕತೆ, ಜೊತೆಗೆ ದುರ್ಗಾದೇವಿ ಯಾಕೆ ಕೆಲವೊಂದು ದುಷ್ಟರನ್ನು ಸಂಹಾರ ಮಾಡಿದರು, ಪ್ರತಿಯೊಂದು ಕಥೆಗಳನ್ನು ನಾವು ಈ ಒಂದು ದೇವಾಲಯದ ಗೋಡೆಗಳ ಮೇಲೆ ನೋಡ್ಬೋದು. ಸೊ ಇವ್ರು ಮಾತ್ರ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಮಕ್ಕಳಿಗೆ ಕೆಲವೊಂದು ಅರ್ಥ ಆಗಲಿಲ್ಲ, ಕೆಲವೊಂದು ನಾವು ಬಿಡಿಸಿ ಹೇಳಿದ್ದಾಯಿತು. ಇನ್ನು ಈ ಕಡೆ ದೇವಾಲಯದ ಒಳಗಡೆ ವಸ್ತು ಸಂಗ್ರಹಾಲಯನೂ ಇದೆ. ಅಂದರೆ ಆ ವಸ್ತು ಸಂಗ್ರಹಾಲಯದಲ್ಲಿ 1500ಕ್ಕೂ ಹೆಚ್ಚು ಶಿಲ್ಪಕಲಾಕೃತಿಗಳು, ಅಂದರೆ ಹಾಳಾದಂತಹ ಶಿಲ್ಪಕಲಾಕೃತಿಗಳ ಜೊತೆಗೆ ಕೆಲವೊಂದಿಷ್ಟು ಕಲಾಕೃತಿಗಳನ್ನು ನೋಡ್ಬೋದು. ಇನ್ನು ಈ ದೇವಾಲಯದ ಕೆತ್ತನೆಗಳಲ್ಲಿ ನಾನು ಈಗಾಗಲೇ ಹೇಳಿದೆ, ಸಮುದ್ರ ಮಂಥನದ ಕತೆ, ಉಮಾಮಹೇಶ್ವರರ ಕತೆ, ವಾಮನಾವತಾರ, ಹೀಗೆ ಅನೇಕ ಪುರಾಣ ಕಥೆಗಳನ್ನ ನಾವು ಇಲ್ಲಿ ಕಾಣ್ಬೋದು. ಇನ್ನು ಈ ಬಿಸಿಲಲ್ಲಿ ನಾವು ಕೆಲವೊಂದಿಷ್ಟು ಫೋಟೋಗಳನ್ನೂ ತಗೊಳ್ಳೋಣ, ಇದೆಲ್ಲ ನೆನಪಲ್ವಾ ಮಕ್ಕಳಿಗೆ. ಯಾವಾಗಲಾದರೂ ಒಂದು ಸರಿ ನೋಡಿದಾಗ ಓ ನಾವು ಈ ಟೈಮಲ್ಲಿ ಈ ಪ್ಲೇಸ್ಗೆ ಹೋಗಿದ್ವಿ, ಈ ಥರ ಎಲ್ಲ ನೋಡಿದ್ವಿ ಅನ್ನೋದು ಒಂದು. ಹಿರಣ್ಯಕಶ್ಯಪನ ಕತೆ ಪ್ರತಿಯೊಂದು ಇದೆ. ಒಟ್ಟಾರೆ ಹೇಳೋದು ಇದೆ ಅಲ್ವಾ. ಇನ್ನು ಅಭಿಮನ್ಯು ಚಕ್ರ, ಅಭಿಮನ್ಯು ಯಾವ ರೀತಿ ಒಳಗಡೆ ಹೋಗಿ ಚಕ್ರದಿಂದ ಹೊರಗಡೆ ಬರದೆ ಅಲ್ಲೇ ಸಿಗಾಕೊಂಡ, ಪ್ರತಿಯೊಂದು ಕಥೆನೂ ಇದರಲ್ಲಿ ಇದೆ. ಇನ್ನು ಪ್ರತಿಯೊಂದು ಮಕ್ಕಳು
ತುಂಬಾ ಇಷ್ಟಪಟ್ಟು ಸ್ಟೋರಿ ಕೇಳೋ ಥರನೇ ನಿಂತು ಕೇಳ್ತಾಯಿದ್ರು. ಅದೊಂದು ಖುಷಿ ನಮಗೆ. ಅದರಲ್ಲೂ ನನ್ನ ಮಗ ತುಂಬಾ ಖುಷಿಯಿಂದ ಸಂತೋಷದಿಂದ ತುಂಬ ಇಂಟ್ರೆಸ್ಟ್ ಕೊಟ್ಟು ಆ ಕಥೆನೆಲ್ಲ ಕೇಳ್ತಾ ಇದ್ದ ಅಂತ ಹೇಳ್ಬೋದು. ಇನ್ನು ಇದೆಲ್ಲ ಆದಮೇಲೆ ಬಿಸಿಲಿಗೆ ಸಾಕಾಗ್ಬಿಟ್ಟಿತ್ತು. ಇನ್ನು ಕೊನೆಗೆ ಬಂದ್ವಿ. ಇಲ್ಲಿ ವಿಘ್ನೇಶ್ವರನದು ಹೇಳ್ತಾಯಿದ್ರು ಕತೆ. ಕೆಲವೊಬ್ಬರು ವಿಘ್ನೇಶ್ವರ ಅಂದರೆ ಗಣೇಶನ ಹಬ್ಬದಲ್ಲಿ ವಿಘ್ನೇಶ್ವರನ ಬಲಮುರಿ ಅಥವಾ ಎಡಮುರಿ ಈ ರೀತಿ ನೋಡಿ ತಗೊಳ್ತಾರೆ. ಸೊ ಬಲಮುರಿ ಗಣೇಶನ ಆದಷ್ಟು ನಾವು ದೇವಾಲಯಗಳಲ್ಲಿ ಮಾತ್ರ ಪೂಜೆ ಮಾಡ್ಬೋದು. ಏನಕ್ಕೆ, ರೀಸನ್ ಏನು ಅಂತ ನಾವು ಕೇಳಿದಾಗ ಅವ್ರು ಹೇಳ್ತಾಯಿದ್ರು, ಇಲ್ಲ ಬಲಮುರಿ ಗಣೇಶನಿಗೆ ತುಂಬ ಏನು ಹೇಳ್ತಾರೆ, ಕಟ್ಟುನಿಟ್ಟಿನ ಪೂಜೆ, 3 ಹೊತ್ತು ಪೂಜೆ ಮಾಡಬೇಕಾಗುತ್ತೆ, ಜೊತೆಗೆ ನೈವೇದ್ಯಗಳಾಗಬೇಕಾಗುತ್ತೆ, ತುಂಬ ಮಡಿ ಇರಬೇಕಾಗುತ್ತೆ ಬಲಮುರಿ ಗಣೇಶನಿಗೆ. ಸೊ ಹಾಗಾಗಿ ಆದಷ್ಟು ಬಲಮುರಿ ಗಣೇಶನ ನಾವು ದೇವಸ್ಥಾನಗಳಲ್ಲಿ ಇಟ್ಟೇ ಪೂಜೆ ಮಾಡೋದು, ಮನೆಗಳಲ್ಲಿಡೋದು ಕಡಿಮೆ ಅಂತ ಹೇಳ್ತಾಯಿದ್ರು. ಇನ್ನು ಅದಾದಮೇಲೆ ಈ ಕಡೆ ನಂದಿಯ ಒಂದು ಮೂರ್ತಿ ಅದ್ರ ಬಗ್ಗೆನೂ ಹೇಳಿದರು. ಕೊನೆಗೆ ನಾವು ಒಂದಿಷ್ಟು ಫೋಟೋಗಳನ್ನ ವೀಡಿಯೋಗಳನ್ನೂ ತೊಗೊಂಡ್ವಿ ಅಂತ ಹೇಳ್ಬೋದು. ಇನ್ನು ಇಲ್ಲಿಂದ ಮುಂದೆ ನಮ್ಮ ಪ್ರಯಾಣ ಬೇಲೂರಿಗೆ ಇತ್ತು. ಸೊ ಎಲ್ಲನೂ ನೋಡಿ ತುಂಬಾ ಸಂತೋಷ ಆಯಿತು. ಒಟ್ಟಾರೆ ಹೇಳೋದಾದರೆ ಈ ಒಂದು ಪ್ರವಾಸ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದಿಷ್ಟು ಏನು ಹೇಳ್ತಾರೆ, ಬಣ್ಣಗಳು ಅದೆಲ್ಲ ಬಗ್ಗೆ ಕೇಳಿದ್ವಿ. ಈ ಗೋಡೆಗಳಿಗೆ ಅಥವಾ ಈ ಒಂದು ದೇವಾಲಯಕ್ಕೆ ಬಣ್ಣ ಎಲ್ಲ ಹಚ್ತಾರಾ ಹೆಂಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾಯಿದ್ರು, ಪ್ರತಿ 5 ವರ್ಷಕ್ಕೊಮ್ಮೆ ಮಾತ್ರ ಇದಕ್ಕೆ ಬಣ್ಣ ಹಚ್ಚೋದು, ಇನ್ನು ಬೇರೆ ಯಾವ ಟೈಮಲ್ಲೂ ಬಣ್ಣ ಹಚ್ಚೋದಿಲ್ಲ ಅಂದ್ಬಿಟ್ಟು. ಬಣ್ಣ ಹಚ್ಚೋದು ಅಂತಂದರೆ ಏನೋ ಕೆಮಿಕಲ್ ಇದು ಮಾಡಿ ಪಾಲಿಷ್ ಮಾಡ್ತಾರೆ ಅಂದ್ಬಿಟ್ಟು. ಬಣ್ಣ ಅಂದರೆ ಕಲರ್ದೆಲ್ಲ ಏನೂ ಇರೋದಿಲ್ಲ. ಸೊ ಪಾಲಿಷ್ ಮಾಡೋದಕ್ಕೆ ಎಲ್ಲನೂ ಯಾವುದೋ ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ ಪ್ರತಿ 5 ವರ್ಷಕ್ಕೊಮ್ಮೆ ಅಂತ ಹೇಳ್ತಾಯಿದ್ರು. ಇನ್ನು ಅಲ್ಲಿಂದ ಮುಂದೆ ಬಂದ್ವಿ. ಬರ್ತಾ ಅದೇ ಹೇಳಿದ್ವಲ್ವ, ವಸ್ತು ಸಂಗ್ರಹಾಲಯ ಅಲ್ಲೇ ಹತ್ರದಲ್ಲೇ ಇತ್ತು. ಈ ಒಂದು ದೇವಸ್ಥಾನ ಏನಿದೆ ಅಲ್ವಾ, ದೇವಸ್ಥಾನದ ಸಂಕೀರ್ಣದಲ್ಲೇ ಇತ್ತು. ಇದೆಲ್ಲ ಹಾಳಾದಂತಹ ಅವಶೇಷಗಳು, ಕೆಲವೊಂದು ಮೂರ್ತಿಗಳು ಎಲ್ಲನೂ ಹಾಳಾಗಿತ್ತಲ್ವ, ಅದನ್ನು ಇದೇ ಯಾವ ರೀತಿ ಇತ್ತು ಅನ್ನೋದನ್ನು ಇಲ್ಲಿನೇ ಅವರು ಸ್ಟೋರ್ ಮಾಡಿ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ. ಇನ್ನು ಕೆಲವೊಂದು ವಿಗ್ರಹಗಳನ್ನು ಅಲ್ಲಿನೂ ಇಟ್ಟಿದ್ರು. ಇನ್ನು ಇದನ್ನು ಕೆಲವೊಂದಿಷ್ಟು ನಾನು ನೋಡಿದೆ, ಕೆಲವೊಂದಿಷ್ಟು ನೋಡೋಷ್ಟೊತ್ತಿಗೆ ನನ್ನ ಮಗಳಿಗೆ ಸಾಕಾಯಿತು. ಸೊ ಬಿಸಿಲಿರೋದ್ರಿಂದ ಮಕ್ಕಳಿಗೆ ಆದಷ್ಟು ಓಡಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಅವರನ್ನೆಲ್ಲ ನನ್ನ ಮಗಳನ್ನ ಕರ್ಕೊಂಡು ಕೂತಿದ್ದೆ. ನಮ್ಮ ಮನೆಯವರು ಮತ್ತು ನನ್ನ ಮಗ ಹೋಗಿ ಒಳಗಡೆ ಎಲ್ಲ ನೋಡ್ಕೊಂಡು ಬಂದಿದ್ರು. ಸೊ ಆ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಈಗೇ ವಿಡಿಯೋದಲ್ಲೇ ನೋಡ್ತಾ ಇರೋದು. ನನಗೆ ಗೊತ್ತಿರಲಿಲ್ಲ, ಇದನ್ನೆಲ್ಲ ನೋಡೇ ಇರಲಿಲ್ಲ ನಾನು. ಏನಕ್ಕಂದರೆ ನನ್ನ ಮಗಳು ತುಂಬಾ ಗಲಾಟೆ ಮಾಡ್ತಾಯಿದ್ಲು. ಅವಳನ್ನು ಕರ್ಕೊಂಡು ನಾನು ಒಂದು ನೆರಳಲ್ಲಿ ಕೂತಿದ್ದೆ. ಇನ್ನು ಅಲ್ಲಿಂದ ನಮ್ಮ ಪ್ರವಾಸ ಬೇಲೂರಿನ ಕಡೆ ಬಂತು ಅಂತ ಹೇಳ್ಬೋದು. ಬೇಲೂರು ಅಂತಂದ ತಕ್ಷಣ ಎಲ್ಲರ ಒಂದು ಮನದಲ್ಲಿ ಬರೋದು ಬೇಲೂರಿನ ಶಿಲಾಬಾಲಕೆ, ದರ್ಪಣ ಸುಂದರಿ, ಈ ಥರದ ವಿಗ್ರಹಗಳನ್ನೇ ನಮ್ಮ ಕಣ್ಮುಂದೆ ಬಂದಂಗಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಬೇಲೂರಿನ ಒಳಭಾಗದಲ್ಲಿ ಬಂದ ತಕ್ಷಣ ಸಿಕ್ಕಾಪಟ್ಟೆ ಬಿಸಿಲು, ಕಾಲಿಡೋದಕ್ಕೂ ಆಗ್ತಾ ಇರಲಿಲ್ಲ. ಅದೇನು ಒಂದು ಮ್ಯಾಟ್ ಹಾಕಿದ್ರಲ್ವ, ಆ ಮ್ಯಾಟ್ ಮೇಲೆ ಕಾಲಿಡೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸರಿ, ಹೆಚ್ಚು ಕಡಿಮೆ ಇಲ್ಲಿ ಬರೋಷ್ಟೊತ್ತಿಗೆ ನಾವು 12:30 ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲು, ಓಡಾಡೋದಕ್ಕೇ ಎಲ್ಲರೂ ತುಂಬಾ ಇದು ಮಾಡ್ತಾಯಿದ್ರು. ಅಷ್ಟು ಬಿಸಿಲಿದ್ರೂ ಫೋಟೋ ತೆಗೆಸ್ಕೊಳ್ಳೋದು ಮಾತ್ರ ನಾವು ಬಿಡಲಿಲ್ಲ. ಏನಕ್ಕಂದರೆ ಇದೆಲ್ಲ ಮೆಮೊರೀಸ್ ಅಲ್ವಾ. ಕೆಲವೊಂದು ಯಾವುದೋ ಒಂದು ಟೈಮಲ್ಲಿ ಇದನ್ನೆಲ್ಲ ನಾವು ನೋಡಿದಾಗ ನಮಗೆ ಸಂತೋಷ ಆಗುತ್ತಲ್ವಾ. ಈ ಥರ ನನ್ನ ಮಗಳು ನೋಡ್ತಾ ಇದ್ದೀರಲ್ವ ಯಾವ ರೀತಿ ಓಡಿ ಬರ್ತಾ ಇದ್ದಾಳೆ. ಬಿಸಿಲಿಗೆ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು ಅವಳಿಗೆ. ಇಲ್ಲಿಗೆಲ್ಲ ಏನಕ್ಕೆ ಕರ್ಕೊಂಡು ಬಂದ್ರಿ ನನ್ನನ್ನು ಅಂದ್ಬಿಟ್ಟು ತುಂಬಾ ಅಳ್ತಾ ಇದ್ಲು. ಇದೆಲ್ಲ ನೋಡ್ಬೇಕು ಮಗಳೇ, ನಿನಗೆ ನೆಕ್ಸ್ಟ್ ಲೆಸನಲ್ಲಿ ಬರುತ್ತೆ, ಏನೋ ಒಂದು ಅವಳಿಗೆ ಸಮಾಧಾನ ಮಾಡಿ ಏನೋ ಮಾಡಿ ಕೊನೆಗೂ ನಾವು ಬೇಲೂರನ್ನೆಲ್ಲ ದೇವಸ್ಥಾನನೆಲ್ಲನೂ ಒಳಗಡೆ ಎಲ್ಲ ಇದಕ್ಕೆ ನಾವು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹಲೋ ಇರಲಿಲ್ಲ. ಸೊ ಹಾಗಾಗಿ ಹೊರಗಡೆ ಮಾತ್ರ ವೀಡಿಯೋನ ಮಾಡ್ಕೊಂಡ್ವಿ. ಇಲ್ಲಿ ಚೆನ್ನಕೇಶವ ದೇವಾಲಯ ಅಲ್ವಾ ಇರೋದು ಒಳಗಡೆ. ಸೊ ಹೊರಗಡೆ ಗೋಪುರ ಈ ರೀತಿ ಇದೆ. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಇನ್ನು ಒಳಗಡೆ ಬಂದಿದ್ದಾಯಿತು. ಹೊರಗಡೆ ಬಂದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನನ್ನ ಮಗಳು ಹೊರಗಡೆ ಹೋಗೋಣ ಬಾಮ, ಕಾರಲ್ಲಿ ಕೂತ್ಕೊಳ್ಳೋಣ, ರೂಮ್ಗೆ ಹೋಗೋಣ ಅಂತ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ಲು. ನಾನು ಹೇಳ್ತಾಯಿದ್ದೆ, ಇರುಮ ಒಳಗಡೆ ದೇವ್ರ ದರ್ಶನ ಮಾಡ್ಕೊಳ್ದೆ ಹೋಗ್ತೀಯಾ, ಏನೋ ಒಂದು ಹೇಳಿ
ಇಲ್ಲಿ ನೋಡ್ತಾ ಇದ್ರು ವೈಶಾಲೇಶ್ವರರ ಒಂದು ಲಾಂಛನ ಯಾವ ರೀತಿ ಇದೆ ಅಂದ್ಬಿಟ್ಟು ಇಲ್ಲಿವರೆಗೂ ಮಾತ್ರ ಬಂದ್ವಿ, ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಇನ್ನು ಮೇನಾಗಿ ಮೇಲ್ಗಡೆ ಏನೇನಿದೆ ಅಲ್ವಾ, ಕೆಲವೊಂದು ಪ್ರಾಣಿಗಳ ಕೆತ್ತನೆಗಳು, ಕೆಲವೊಂದು ಹೂಗಳ ಕೆತ್ತನೆಗಳು, ಈ ಕಂಬಗಳ ಮೇಲಂತೂ ಎಲ್ಲ ಕಡೆನೂ ತುಂಬ ವಿಶೇಷವಾದ ರೀತಿಯಲ್ಲಿ ವಾಸ್ತುಶಿಲ್ಪ ಇತ್ತು ಅಂತ ಹೇಳ್ಬೋದು. ಯಾವ ಒಂದು ಗೋಡೆಯ ಮೇಲೂ ನಾವು ಪ್ಲೇಸ್ ಇದೆ ಅಂತ ನೋಡೋಕ್ಕೂ ಆಗೋದಿಲ್ಲ, ಏನಾದರೂ ಒಂದು ಅಲ್ಲಿ ಒಂದು ಕತೆ ಇರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿತ್ತು ಒಟ್ಟು ಬೇಲೂರಿನ ಒಂದು ದರ್ಶನ ಅಂತ ಹೇಳ್ಬೋದು. ಅಲ್ಲಿಂದ ನಾವು ಬುಕ್ ಮಾಡಿರುವಂತಹ ರೂಮ್ಗೆ ಬಂದ್ವಿ. ಸೊ ರೂಮ್ ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 2 ಕಾಟ್ ಹಾಕಿದ್ರು. ಸೊ ನಾವು 4 ಜನ ಇರೋದ್ರಿಂದ ಅಲ್ಲದೆ ತುಂಬಾ ಕ್ಲೀನು ಆಗಿತ್ತು ರೂಮು ಅಂತ ಹೇಳ್ಬೋದು. ಇಲ್ಲಿ 4 ಬಾಟಲ್ ನೀರು ಇಟ್ಟಿದ್ರು ಫ್ರೆಶ್ ಆಗಿ, ತುಂಬಾ ಚೆನ್ನಾಗಿ ಗಾಳಿನೂ ಬರ್ತಾಯಿತ್ತು. ಸ್ವಲ್ಪ ಬಿಸಿಲು ಕಡಿಮೆ ಇತ್ತು. ಸೊ ನಾವು ಬೆಳಗ್ಗೆ 4 ಗಂಟೆಗೆ ಪ್ರಯಾಣ ಬೆಳೆಸಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ನಾವು ರೂಮ್ ಮಾಡಿದ್ದು ಚಿಕ್ಕಮಗಳೂರಿನ ಒಂದು, ನಾವು ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಬುಕ್ ಮಾಡಿರೋದು ರೂಮನ್ನು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಮಿರರ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಜಸ್ಟ್ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲೇಡಿಯ ಒಂದು ಫೇಸಲ್ಲಿ ಮಿರರ್ ಇದೆ ಅಂತ ಹೇಳ್ಬೋದು, ಆ ಶೇಪಲ್ಲಿ ಮಾಡಿದ್ದಾರೆ. ಇನ್ನು ವಾರ್ಡ್ರೋಬನ್ನು ನಾವು ನಮ್ಮ ಮನೆಯಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು, ಆ ಥರ ಇತ್ತು. ನಾವು ಯಾವುದೋ ಒಂದು ಹೋಟೆಲಲ್ಲಿಲ್ಲ, ಬಾತ್ರೂಮನ್ನು ತುಂಬ ಇತ್ತು ಅಂತ ಹೇಳ್ಬೋದು. ಇನ್ನು ಇದೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮುಂದೆ ನಾವು ಜರಿ ಫಾಲ್ಸ್ಗೆ ಹೋಗೋರಿದ್ವಿ. ಚಿಕ್ಕಮಗಳೂರಲ್ಲಿ ಜರಿ ಫಾಲ್ಸ್ ಫೇಮಸ್ ಅಲ್ವಾ, ಸೊ ಅಲ್ಲಿಗೆ ಹೋಗೋರಿದ್ವಿ. ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗೋಕ್ಕೆ ತುಂಬ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ಅಲ್ಲಿ ಟೈಮಿಂಗ್ ಎಲ್ಲ 5 o'clock ಲಾಸ್ಟ್ ಅಲ್ವಾ, ಟ್ರೆಕ್ಕಿಂಗ್ ಎಲ್ಲ ಇದೆ. ಹಾಗಾಗಿ ನಾವು ಜರಿ ಫಾಲ್ಸ್ಗೆ ಹೋಗೋಣ ಅಂದ್ಬಿಟ್ಟು ಜರಿ ಫಾಲ್ಸ್ಗೆ ಪ್ರಯಾಣನ ಬೆಳೆಸಿದ್ವಿ ಊಟ ಎಲ್ಲ ಮುಗಿಸಿದ್ದಾದಮೇಲೆ. ಇನ್ನು ನಾವು ಉಳ್ಕೊಂಡಿರ್ತಕ್ಕಂತಹ ಲಾಡ್ಜಲ್ಲಿ ನಾವು 1 ಡೇ ಅಂದರೆ 1 ನೈಟು 2 ಡೇಸು ಟೋಟಲ್ 24 hours 1 ಡೇ ಮಾತ್ರ ನಾವು ಹಾಲ್ಟ್ ಆಗಿದ್ದು, 1 ನೈಟ್ ಹಾಲ್ಟ್ ಆಗಿದ್ದು. ಸೊ ಇವತ್ತು ನಾವು ಎಕ್ಸಾಂಪಲ್ ಸ್ಯಾಟರ್ಡೇ ನಾವು ಹೋಗಿ 11 o'clockಗೆ ಚೆಕ್-ಇನ್ ಆಗಿ ತಿರ್ಗಾ ನಾವು ಸಂಡೇ ಬೆಳಗ್ಗೆ 11 o'clockಗೆ ಚೆಕ್ಔಟ್ ಆಗೋದಿತ್ತು. ಸೊ ಸ್ಯಾಟರ್ಡೇ ಒಂದು ನೈಟು ನಾವು ಅಲ್ಲಿ ಸ್ಟೇ ಆಗಿದ್ವಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಹೋಟೆಲ್ ಅಂತೀನಲ್ವ, ಲಾಡ್ಜು. ಸೊ ರೂಮ್ ಎಲ್ಲ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಸೊ ನಾವು ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಇನ್ನು ಜರಿ ಫಾಲ್ಸ್ಗೆ ನಮ್ಮ ಏನು ಕಾರಲ್ಲಿ ಬಂದಿದ್ವಲ್ಲ ಆ ಕಾರಲ್ಲೇ ಬಂದು ಅಲ್ಲಿಂದ ತಿರ್ಗಾ ಅವರು ಪ್ರೈವೇಟ್ ಕಾಫಿ ಎಸ್ಟೇಟ್ ಅಲ್ಲಿ ಜೊತೆಗೆ ಒಂದಿಷ್ಟು ಕಾಡು ಥರ ಇರುತ್ತೆ, ಅಲ್ಲಿ ಗೌರ್ಮೆಂಟಿನ ಜೀಪ್ಗಳಿರುತ್ತೆ. ಆ ಜೀಪ್ಗಳಲ್ಲೇ ನಾವು ಹೋಗಬೇಕು ಜರಿ ಫಾಲ್ಸ್ಗೆ. ಸೊ ಯಾವುದೇ ಒಂದು ಖಾಸಗಿ ವಾಹನಗಳಿಗೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಜೀಪಲ್ಲಿ ಹೋಗ್ತಾ ಇರೋದು. ಆಫ್ ರೋಡ್ ಏನು ಹೇಳ್ತಾರೆ, ಟ್ರೆಕ್ಕಿಂಗ್ ಅಂತಲೇ ಹೇಳ್ಬೋದು. ಜೀಪಲ್ಲಿ ನಾವು ಟ್ರೆಕ್ಕಿಂಗ್ ಆಫ್ ರೋಡಿಂಗ್ ಅಂತಲೂ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಮಡ್ಡಿರುತ್ತೆ. ಇದು ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಎದುರುಗಡೆ ಜೀಪ್ಗಳು ಬರ್ತಾ ಇರ್ತವೆ, ದಾರಿ ಮಾತ್ರ ತುಂಬಾ ಚಿಕ್ಕದಿರುತ್ತೆ. ಅದರಲ್ಲೇ ನಮಗೆ ಭಯ, ಏನಕ್ಕಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಒಂದು ಕಡೆ ಭಯ ಇತ್ತು, ಒಂದು ಕಡೆ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ಯಾಕಂದರೆ ಕಾಡಿನ ಮಧ್ಯದಲ್ಲಿ ಈ ರೀತಿ ನಾವು ಟಿ ವಿಗಳಲ್ಲಿ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ಸೊ ಈಗ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಲ್ವ, ತುಂಬಾ ಖುಷಿ ಆಯಿತು. ಇನ್ನು ಅವರು ಇನ್ನೇನು ಜರಿ ಫಾಲ್ಸ್ಗೆ 1 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿ ನಮ್ಮನ್ನು ಜೀಪಲ್ಲಿ ತಂದು ಬಿಡ್ತಾರೆ. ಸೊ ಅಲ್ಲಿಂದ ನಾವು 1 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗೋದಿರುತ್ತೆ. ಸೊ ಹಾಗೆ ಹೋಗ್ತಾ ಇದ್ವಿ. ಸೊ ನಾವು ನೀರಲ್ಲಿ ಆಡಬೇಕು ಅನ್ನೋ ಒಂದು ಕಾರಣದಿಂದನೇ ನಾವು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಇಲ್ಲಿಗೆ ಬಂದ್ವಿ. ಸೊ ಮಕ್ಕಳಿಗೆ ಸ್ವಿಮ್ಮಿಂಗ್ ಸೂಟ್ ಹಾಕಿದ್ವಿ, ಜೊತೆಗೆ ನಾವು ಬಂದ್ವಿ. ಇನ್ನು ಅಲ್ಲಿ ಬರ್ತಾ ದಾರಿಯಲ್ಲಿ ನೀರಿನ ಶಬ್ದ ಕೇಳ್ತಾನೆ ತುಂಬಾ ಖುಷಿ ಆಯಿತು. ಅಲ್ಲದೆ ಕಾಡಿನ ಮಧ್ಯದಲ್ಲಿ ಈ ರೀತಿಯಾಗಿ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ವಾ, ಅಲ್ಲಿ ನೀರು ಹರಿಯೋದನ್ನು ನೋಡಿದ ತಕ್ಷಣ ಇನ್ನೂ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿ ಹೋದ ತಕ್ಷಣ ನನ್ನ ಮಗಳಂತೂ ನಿಲ್ತಾನೆ ಇಲ್ಲ, ಅಮ್ಮ ಬಾ ನೀರ ಹತ್ರ ಹೋಗೋಣ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾಯಿದ್ಲು.
ಈ ಝರಿ ಜಲಪಾತ ಪ್ರವಾಸಿಗರ ಕಣ್ಮನ ಸೆಳೀತಾ ಇತ್ತು. ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಇಚ್ಛಿಸುವವರಿಗೆ ಈ ಇದೇನು ಹೇಳ್ತಾರೆ, ಇದ್ರ ಮುಂಚೆನೇ ಪ್ರೈವೇಟ್ ಆದಂತಹ ಕಾಫಿ ಎಸ್ಟೇಟ್ ಇದೆ. ಅಲ್ಲದೆ ಸುತ್ತಲೂ ಅರಣ್ಯ. ತುಂಬಾ ಸಂತೋಷ ಆಗುತ್ತೆ. ಪ್ರಕೃತಿಯ ಮಡಿಲಲ್ಲಿ ಈ ರೀತಿಯ ಒಂದು ಅನುಭವ ಪಡಿತೀವಲ್ವ, ತುಂಬಾ ಒಂದು ಸಂತೋಷ ತಂದುಕೊಡುತ್ತೆ ಅಂತ ಹೇಳ್ಬೋದು ಮನಸ್ಸಿಗೆ. ಇನ್ನು ನೀರಿನಲ್ಲಿ ಆಟ ಆಡೋದು ಮಾತ್ರ ಸಿಕ್ಕಾಪಟ್ಟೆ ಖುಷಿ ತಂದುಕೊಡ್ತು. ತುಂಬ ದಿನವೇ ಆಗಿತ್ತು ನಾವು ಈ ರೀತಿಯಾಗಿ ಟೂರ್ ಬಂದಿದ್ದು. ಮಕ್ಕಳು ಮಾತ್ರ ತುಂಬಾ ಇಷ್ಟಪಟ್ಟರು ಟ್ರಿಪ್ ಅಂತ ಹೇಳ್ಬೋದು. ಸೊ ಈ ಟ್ರಿಪ್ಪನ್ನು ಮಕ್ಕಳು ತುಂಬಾ ಎಂಜಾಯ್ ಮಾಡಿದರು. ಮೇನಾಗಿ ನಮ್ಮ ಒಂದು ಉದ್ದೇಶ ಮಕ್ಕಳನ್ನ ಎಂಜಾಯ್ ಮಾಡೋದು, ಮಕ್ಕಳನ್ನ ಸಂತೋಷ ಪಡಿಸೋದಾಗಿತ್ತು. ಸೊ ಅವ್ರಿಗೆ ಇಷ್ಟ ಆಯಿತು ಈ ಒಂದು ಟ್ರಿಪ್ ಅಂತ ಹೇಳ್ಬೋದು. ತುಂಬಾ ಸಂತೋಷದಿಂದ ಖುಷಿಯಿಂದ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ಇಷ್ಟಪಟ್ಟು ಅನುಭವಿಸಿದ್ವಿ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನಮ್ಮ ಮನೆಯವ್ರೂ ಜಾಯ್ನ್ ಆಗೋರಿದ್ರು. ಸೊ ಅವರು ಕೆಲವೊಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ ಆದಮೇಲೆ ನನ್ನ ಮಗ ಹೋಗಿ ಅವರಪ್ಪನ್ನ ಕಳಿಸಿದ್ದಾಯಿತು. ಒಟ್ಟಾರೆಯಾಗಿ ನಮ್ಮ ಒಂದು ಟ್ರಿಪ್ ಈ ರೀತಿಯಾಗಿತ್ತು, ಮೊದಲನೇ ದಿನದ ಟ್ರಿಪ್ಪು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಟ್ರಿಪ್ಪು ನಮ್ಮ ಮನಸ್ಸಿನಲ್ಲಿ ತುಂಬಾ ಅಚ್ಚಳಿಯದ ಒಂದು ಸಂತೋಷ ತಂದಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸೊ ಇನ್ನು ನಾನಿಲ್ಲಿ ತುಂಬಾ ಖುಷಿಯಿಂದ ಎಂಜಾಯ್ ಮಾಡಿದೆ. ನಮ್ಮ ಮನೆಯವ್ರು ಮಾತ್ರ ಫಸ್ಟ್ ಟೈಮ್ ನೀರಲ್ಲಿ ಬಂದ ತಕ್ಷಣ ಅವ್ರಿಗೂ ನಮಗೆ ಯಾವ ರೀತಿ ಫಸ್ಟ್ ಟೈಮ್ ನೀರಲ್ಲಿ ಹೋದಾಗ ಚಳಿ ಆಯಿತು ಅದೇ ರೀತಿ ಆಯಿತು. ಬಟ್ ನೆಕ್ಸ್ಟ್ ಆಡ್ತಾ ಆಡ್ತಾ ಸರಿ ಹೋಯಿತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ರೀತಿಯಾಗಿತ್ತು ನಮ್ಮ ಒಂದು ಟ್ರಿಪ್ ಅಂತ ಹೇಳ್ಬೋದು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.